ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಭಾರತದ ಮೇಲೆ ವಿಧಿಸಿರುವಂತಹ 50% ಟ್ಯಾರಿಫ್ ಈಗಾಗಲೇ ಜಾರಿಗೆ ಬಂದಿದೆ. ಭಾರತದ ಮೇಲೆ ಬಹಳಷ್ಟು ಗಂಭೀರ ಸ್ವರೂಪದ ಪರಿಣಾಮ ಬೀರುವಂತಹ ಟ್ಯಾರಿಫ್ ಇದಾಗಿದ್ರೂ ಕೂಡ ಭಾರತ ಅಮೆರಿಕಾಗೆ ಇದುವರೆಗೆ ತಲೆ ಬಗ್ಗಿಸಿಲ್ಲ, ಜಿ ಹುಜೂರ್ ಅಂತ ಹೇಳ್ತಾ ಇಲ್ಲ. ಈ ನಡುವೆ ಅಮೆರಿಕ ನಿಧಾನವಾಗಿ ತನ್ನ ಟೋನ್ ಅನ್ನು ಬದಲಾಯಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಸ್ಕಾಟ್ ಬೆಸೆಂಟ್ ಈ ಹಿಂದೆ ಭಾರತದ ಬಗ್ಗೆ ಯಾವ್ಯಾವ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದ ಅಂತ. ಈಗ ಆತ ಒಂದು ಇಂಟರ್ವ್ಯೂನಲ್ಲಿ ಭಾರತದ ಬಗ್ಗೆ ಬೇರೆದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ. ಅಂತಿಮವಾಗಿ ಭಾರತ ಮತ್ತು ಅಮೆರಿಕ ಒಂದಾಗಿ ನಿಲ್ಲುತ್ತೆ, ನೋಡ್ತಾ ಇರಿ ನೀವು. ಈಗೇನಾಗ್ತಾ ಇದೆ ಇದೆಲ್ಲವೂ ಕೂಡ ಶಾರ್ಟ್ ಟರ್ಮ್ ಅನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ಕಾರಣ ಇದೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾಕೋಸ್ಕರವಾಗಿ ಅಮೆರಿಕ ಆ ರೀತಿಯಾಗಿ ಹೇಳ್ತಾ ಇದೆ, ಭಾರತ ಮತ್ತು ಅಮೆರಿಕ ಈ ಮೊದಲಿನಂತೆ ಒಂದಾಗಿ ನಿಲ್ಲೋದಕ್ಕೆ ಸಾಧ್ಯ ಇದೆಯಾ? ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಯಾವ ಪ್ರಶ್ನೆಗೆ ಆ ರೀತಿಯಾದಂತಹ ಉತ್ತರ ಕೊಟ್ಟಿದ್ದಾರೆ, ಅದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದರ ನಡುವೆ ಟ್ರಂಪ್ ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ ಮತ್ತು ಭಾರತ ಪಾಕಿಸ್ತಾನದ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ. ಭಾರತ ಪಾಕಿಸ್ತಾನ ಅಂತ ಬಂದ ತಕ್ಷಣ ಟ್ರಂಪ್ ಹೇಳೋದೇನು, ಯುದ್ಧ ನಿಲ್ಲಿಸಿದ್ ನಾನೇ ಅಂತ. ಆದ್ರೆ ಅಡಿಷನಲ್ ಆಗಿ ಟ್ರಂಪ್ ಈ ಬಾರಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಯುದ್ಧ ಯಾವಾಗ ಬೇಕಾದ್ರೂ ಪುನರಾರಂಭ ಆಗಬಹುದು, ಭಾರತದ ಪ್ರಧಾನಿ ಮೋದಿ ಒಬ್ಬ ಟೆರಿಫಿಕ್ ಮ್ಯಾನ್, ಹೀಗಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರವೇ. ಇದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆರಂಭದಲ್ಲಿ ಈ ಸ್ಕಾಟ್ ಬೆಸೆಂಟ್ ನಿಂದಲೇ ಶುರು ಮಾಡೋಣ. ಈ ಸ್ಕಾಟ್ ಬೆಸೆಂಟ್ ಯಾರು ಅಂತ ನಿಮಗೇನು ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಈತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ, ಟ್ರಂಪ್ ಟೀಮ್ನಲ್ಲಿರುವಂತಹ ಇಂಪಾರ್ಟೆಂಟ್ ವ್ಯಕ್ತಿ. ಟ್ರಂಪ್ ಈತನ ಮಾತಿಗೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ. ಕಾರಣ ಏನು ಕೇಳಿದ್ರೆ, ಈತನು ಕೂಡ ಟ್ರಂಪ್ ರೀತಿಯ ಮನಸ್ಥಿತಿಯ ವ್ಯಕ್ತಿಯೇ. ಹೀಗಾಗಿಯೇ ಟ್ರಂಪ್ ಈತನನ್ನ ತನ್ನ ಟೀಮ್ಗೆ ಸೇರಿಸಿಕೊಂಡಿದ್ದಾರೆ. ಅದರಲ್ಲೂ ಅಮೆರಿಕ ಸರ್ಕಾರದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ರೋಲ್ ಆದಂತಹ ಟ್ರೆಜರಿ ಸೆಕ್ರೆಟರಿ ಆಗಿ ಈ ಸ್ಕಾಟ್ ಬೆಸೆಂಟ್ ರನ್ನ ನೇಮಕ ಮಾಡಲಾಗಿದೆ. ಹೀಗಾಗಿ ಈತ ಏನ್ ಸ್ಟೇಟ್ಮೆಂಟ್ ಕೊಟ್ಟರೂ ಕೂಡ ಅದಕ್ಕೆ ಸಿಕ್ಕಾಪಟ್ಟೆ ಮಹತ್ವ ಇರುತ್ತೆ. ಈತನ ಮಾತಿಗೆ ಟ್ರಂಪ್ ಬೆಲೆ ಕೊಡ್ತಾರೆ. ಈ ಸ್ಕಾಟ್ ಬೆಸೆಂಟ್ ಇತ್ತೀಚಿನ ದಿನಗಳಲ್ಲಿ ಭಾರತದ ಬಗ್ಗೆ ವಿಪರೀತವಾದಂತಹ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಇದ್ದ. ಭಾರತದ ಮೇಲೆ ಇನ್ನೂ ಅಡಿಷನಲ್ ಟ್ಯಾರಿಫ್ ಹಾಕುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದ. ಭಾರತ ರಷ್ಯಾದ ಆಯಿಲ್ ಅನ್ನು ಖರೀದಿ ಮಾಡ್ತಾ ಇದೆ, ಇದರಿಂದ ಭಾರತದ ಶ್ರೀಮಂತ ಕುಟುಂಬಗಳಿಗೆ ಲಾಭ ಆಗ್ತಾ ಇದೆ, ಭಾರತ ಬ್ಲಡ್ ಮನಿ ಸಂಪಾದಿಸ್ತಾ ಇದೆ. ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಈ ಸ್ಕಾಟ್ ಬೆಸೆಂಟ್ ಪದೇ ಪದೇ ಕೊಡ್ತಾ ಇದ್ದ. ಈಗಲೂ ಸಹ ಮಿತ್ರರೇ, ಈತ ಫಾಕ್ಸ್ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದ. ಫಾಕ್ಸ್ ನ್ಯೂಸ್ ನಿಮಗೆಲ್ಲ ಗೊತ್ತಿರಬಹುದು, ಟ್ರಂಪ್ ಅವರಿಗೆ ಸಿಕ್ಕಾಪಟ್ಟೆ ಬಕೆಟ್ ಹಿಡಿಯುವಂತಹ ಒಂದು ಚಾನಲ್. ಇದೇ ಕಾರಣದಿಂದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನಲ್ಲಿರುವಂತಹ ಪ್ರತಿ ವ್ಯಕ್ತಿಯೂ ಕೂಡ ಫಾಕ್ಸ್ ನ್ಯೂಸ್ಗೆ ಆಗಾಗ ಇಂಟರ್ವ್ಯೂಗಳನ್ನು ಕೊಡ್ತಲೇ ಇರ್ತಾರೆ. ಆದ್ರೆ ಈ ಫಾಕ್ಸ್ ನ್ಯೂಸ್ ಬಗ್ಗೆ ನನಗಿಷ್ಟ ಆಗುವಂತಹ ಅಂಶ ಏನು ಕೇಳಿದ್ರೆ, ಅಲ್ಲಿನ ಜರ್ನಲಿಸ್ಟ್ಗಳು ಆಗಾಗ ಭಾರತದ ಬಗ್ಗೆ ಪ್ರಶ್ನೆ ಕೇಳೋದನ್ನ ಮಾತ್ರ ಮರೆಯೋದಿಲ್ಲ, ಭಾರತದ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ. ಈ ಬಾರಿ ಫಾಕ್ಸ್ ನ್ಯೂಸ್ನ ಜರ್ನಲಿಸ್ಟ್ ಏನ್ ಪ್ರಶ್ನೆ ಕೇಳಿದ್ರು ಅಂತಂದ್ರೆ, ಜೈಶಂಕರ್ ಇತ್ತೀಚೆಗೆ ಉತ್ತರ ಕೊಟ್ಟಿದ್ರಲ್ಲ ರಷ್ಯಾದ ಆಯಿಲ್ ಭಾರತ ಖರೀದಿ ಮಾಡುವ ವಿಚಾರದಲ್ಲಿ, ಅದನ್ನು ಪ್ರಸ್ತಾಪಿಸ್ತಾರೆ. ಈಗಾಗಲೇ ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನು ವಿಧಿಸಿದೆ. ಅದಕ್ಕೆ ಪ್ರತಿಯಾಗಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳ್ತಾ ಇದ್ದಾರೆ, ಅಮೆರಿಕಾಗಲಿ ಯುರೋಪ್ಗಾಗಲಿ ಭಾರತದಿಂದ ಆಯಿಲ್ ಅನ್ನು ಖರೀದಿ ಮಾಡುವಂತಹದ್ದು ಇಷ್ಟ ಇಲ್ಲ ಅಂತಾದ್ರೆ, ಅಂದ್ರೆ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡುವಂತಹದ್ದು ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಟು ಬಿಡ್ಲಿ, ನಾವೇನವರಿಗೆ ಫೋರ್ಸ್ ಮಾಡ್ತಾ ಇಲ್ಲ, ಅದನ್ನ ಬಿಟ್ಟು ನಮ್ಮ ಮೇಲೆ ಸುಮ್ಮನೆ ಯಾಕೆ ಆರೋಪ ಮಾಡ್ತೀರಿ ಅಂತೇಳಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತೇಳಿ ಸ್ಕಾಟ್ ಬೆಸೆಂಟ್ಗೆ ಫಾಕ್ಸ್ ನ್ಯೂಸ್ನ ಜರ್ನಲಿಸ್ಟ್ ಪ್ರಶ್ನೆ ಕೇಳ್ತಾರೆ. ಮಿತ್ರರೇ, ಈ ಪ್ರಶ್ನೆಗೆ ಸ್ಕಾಟ್ ಬೆಸೆಂಟ್ ಬಳಿಯಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ಇದಕ್ಕೆ ಸ್ಕಾಟ್ ಬೆಸೆಂಟ್ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಗೊತ್ತಾ? ಮೋದಿ ಮತ್ತು ಟ್ರಂಪ್ ನಡುವೆ ಬಹಳ ಉತ್ತಮವಾದಂತಹ ಪರ್ಸನಲ್ ಫ್ರೆಂಡ್ಶಿಪ್ ಇದೆ. ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ನೆಗೋಸಿಯೇಷನ್ ಆಗ್ತಾ ಇತ್ತು. ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಇದು ಅಂತ್ಯ ಆಗುವಂತಹ ನಿರೀಕ್ಷೆ ಇತ್ತು, ಆದ್ರೆ ಆಗಿಲ್ಲ. ಅಮೆರಿಕ ಭಾರತದೊಂದಿಗೆ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದೆ. ಹೀಗಾಗಿ ನಾವು ಹೆಚ್ಚಿನ ಅಡ್ವಾಂಟೇಜ್ ಅನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಸಹಜ. ಟ್ರೇಡ್ ಡಿಫಿಸಿಟ್ ಇರುವಂತಹ ದೇಶಗಳು ಇದನ್ನ ಪ್ರಯತ್ನ ಮಾಡ್ತವೆ. ಭಾರತ ನಮಗೆ ಅತಿ ಹೆಚ್ಚಿನ ಗೂಡ್ಸ್ ಗಳನ್ನ ರಫ್ತು ಮಾಡಿ ಬಹಳಷ್ಟು ಲಾಭ ಮಾಡ್ಕೊಳ್ತಾ ಇದೆ. ಹೀಗಾಗಿ ಟ್ರೇಡ್ ಡೀಲ್ ನಲ್ಲಿ ನಮ್ಮ ಕೈ ಮೇಲಾಗಬೇಕು ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ ಅನ್ನೋದನ್ನ ಪರೋಕ್ಷವಾಗಿ ಈ ಸ್ಕಾಟ್ ಬೆಸೆಂಟ್ ಈ ಉತ್ತರದಲ್ಲೇ ಉಲ್ಲೇಖ ಮಾಡ್ತಾರೆ. ಮಿತ್ರರೇ, ಅದಷ್ಟೇ ಹೇಳಿ ಸ್ಕಾಟ್ ಬೆಸೆಂಟ್ ಮಾತನ್ನ ಎಂಡ್ ಮಾಡಿದ್ದೆ ಆದ್ರೆ ನಾನು ನಿಮಗೆ ವಿವರಿಸಿ ಹೇಳಬೇಕಾಗಿರಲಿಲ್ಲ. ಇದಕ್ಕೆ ಮುಂದುವರೆದು ಸ್ಕಾಟ್ ಬೆಸೆಂಟ್ ಒಂದು ಮಾತು ಹೇಳ್ತಾರೆ, ಭಾರತ ಮತ್ತು ಅಮೆರಿಕ ಪ್ರಜಾಪ್ರಭುತ್ವ ದೇಶ. ಭಾರತ ವಿಶ್ವದ ಅತ್ಯಂತ ಬಲಿಷ್ಠವಾದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ, ಅಮೆರಿಕ ಅತ್ಯಂತ ಹಳೆಯದಾದಂತಹ ಪ್ರಜಾಪ್ರಭುತ್ವ ದೇಶ. ಹೀಗಾಗಿ ಅಲ್ಟಿಮೇಟ್ಲಿ ನಾವಿಬ್ಬರು ಒಂದಾಗೇ ಬಂದು ನಿಲ್ತೀವಿ. ಭಾರತ ಮತ್ತು ಅಮೆರಿಕ ಒಂದಾಗಿ ನಿಲ್ಲುತ್ತೆ. ಮಿತ್ರರೇ, ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಅಮೆರಿಕದ ಸರ್ಕಾರದ ಟೋನ್ ಡೌನ್ ಆಗಿದೆ. ಇದು ಪಕ್ಕಾ ಆಗ್ತಾ ಇದೆ. ಅವರಿಗೊಂದು ಭಯ ಕೂಡ ಶುರುವಾಗಿದೆ. ಟ್ರಂಪ್ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಅರ್ಥ ಆಗಿದೆ, ಭಾರತವನ್ನು ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವೇ ನೋಡ್ತಾ ಇದ್ರಿ, ಟ್ರಂಪ್ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದ್ರು. ಆರಂಭದಲ್ಲಿ 25%, ನಂತರ 25%. ಅದಾದ ಬಳಿಕ ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಾರ್ದು, ನೀವು ಖರೀದಿಸಿದ್ದೆ ಆದರೆ ಇನ್ನೂ ಹೆಚ್ಚಿನ ಟ್ಯಾರಿಫ್ ಹಾಕ್ತೀನಿ ಅಂತ. ಈಗ ಚೈನಾ ವಿಚಾರದಲ್ಲಿ ಟ್ರಂಪ್ ಸಮಯಾವಕಾಶ ಕೊಡ್ತಾರೆ ಅಥವಾ ಇನ್ಯಾವುದೋ ದೇಶಕ್ಕೆ ಧಮಕಿ ಹಾಕಿರ್ತಾರೆ. ಅಲ್ಟಿಮೇಟ್ ಆಗಿ ಅದು ಜಾರಿಗೆ ಬರೋದಿಲ್ಲ, ಟ್ರೇಡ್ ಡೀಲ್ನೊಂದಿಗೆ ಎಂಡ್ ಆಗ್ತಾ ಇದೆ.
ಆದರೆ ಭಾರತಕ್ಕೆ ಈ ಟ್ಯಾರಿಫ್ ಜಾರಿಗೆ ಬಂದರೂ ಕೂಡ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಟ್ಟುಕೊಂಡಂತಹ ಗುರಿ ಈಡೇರ್ತಾ ಇಲ್ಲ. ಅಮೆರಿಕ ಜಪಾನ್ ವಿಚಾರದಲ್ಲೂ ಕೂಡ ಇದೇ ರೀತಿಯ ಧಮ್ಕಿ ತಂತ್ರವನ್ನೇ ಅನುಸರಿಸಿದ್ದು, ಸೌತ್ ಕೊರಿಯಾ ವಿಚಾರದಲ್ಲೂ ಕೂಡ ಇದನ್ನೇ ಮಾಡಿದ್ದು, ಬೇರೆ ಬೇರೆ ದೇಶದಲ್ಲಿ ಅಷ್ಟೇ ಏಕೆ ಯುರೋಪಿಯನ್ ಯೂನಿಯನ್ ವಿಚಾರದಲ್ಲೂ ಕೂಡ ಅಮೆರಿಕ ಧಮ್ಕಿಯನ್ನೇ ಹಾಕಿದ್ದು. ಇತ್ತೀಚೆಗೆ ನೀವು ನೋಡಬಹುದು, ಜೆಲೆನ್ಸ್ಕಿಯ ಜೊತೆಗೆ ಮೀಟಿಂಗ್ ಸಂದರ್ಭದಲ್ಲಿ ಯುರೋಪ್ನ ಎಲ್ಲ ಪ್ರಮುಖ ದೇಶಗಳ ನಾಯಕರನ್ನ ಕರೆಸಿಕೊಂಡು ಟ್ರಂಪ್ ತನ್ನ ಎದುರುಗಡೆ ಸಾದಾ ಚೇರ್ ಹಾಕಿ ಕೂರಿಸ್ಬಿಟ್ಟಿದ್ರು. ತಾನು ಬಾಸ್ ಪೊಸಿಷನ್ ನಲ್ಲಿ ಕೂತ್ಕೊಂಡು ಬೇರೆಲ್ಲಾ ದೇಶದ ನಾಯಕರನ್ನ ಮಾತನಾಡಿಸಿದಂತಹ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ದೇಶಗಳ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆಗೂ ಕೂಡ ಗುರಿಯಾಗಿತ್ತು. ಅಂದ್ರೆ ಟ್ರಂಪ್ ಈ ತಂತ್ರವನ್ನ ಎಲ್ಲಾ ದೇಶಗಳ ಜೊತೆಗೂ ಕೂಡ ಮಾಡಿದ್ದಾರೆ. ಆದರೆ ಭಾರತದ ವಿಚಾರದಲ್ಲಿ ಇದು ಟೋಟಲಿ ಫೇಲ್ಯೂರ್ ಆಗಿದೆ. ಟ್ರಂಪ್ ಟ್ಯಾರಿಫ್ ಘೋಷಣೆ ಮಾಡಿದಾಗಲೂ ಭಾರತ ತಲೆ ಬಗ್ಗಿಸಿಲ್ಲ. ಟ್ಯಾರಿಫ್ ಜಾರಿ ಆದ ಬಳಿಕವೂ ಕೂಡ ಭಾರತದ ಧ್ವನಿ ತಣ್ಣಗಾಗಿಲ್ಲ. ಈಗಲೂ ಭಾರತ ಏನ್ ಮಾಡ್ತಾ ಇದೆ? ಅಮೆರಿಕದ ಜೊತೆಗೆ ನೆಗೋಸಿಯೇಷನ್ ಮಾಡುವ ಬದಲಾಗಿ ಅಮೆರಿಕಾಗೆ ಟಾಂಟ್ ಕೊಡ್ತಾ ಇದೆ. ಬದಲಾಗಿ ರಷ್ಯಾ ಮತ್ತು ಚೈನಾದ ಜೊತೆಗಿನ ಸಂಬಂಧವನ್ನು ಸುಧಾರಣೆ ಮಾಡ್ಕೊಳ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಅಮೆರಿಕದ ಮಾರುಕಟ್ಟೆ ನಮಗೇನಾದ್ರೂ ಕೈ ತಪ್ಪಿದೆ ಆದ್ರೆ ಬದಲಿ ಮಾರುಕಟ್ಟೆಯ ಅನ್ವೇಷಣೆಯಲ್ಲಿ ಭಾರತ ಇದೆ. ಅಷ್ಟರ ಮಟ್ಟಿಗೆ ಭಾರತ ಅಮೆರಿಕಕ್ಕೆ ಸೆಡ್ ಹೊಡೆದಿದೆ. ಇದನ್ನ ಟ್ರಂಪ್ ಸರ್ಕಾರ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಟ್ರಂಪ್ ಸರ್ಕಾರಕ್ಕಿರುವ ಇನ್ನೊಂದು ಭಯ ಏನು ಗೊತ್ತಾ? ಭಾರತ ಇವತ್ತು ವಿಶ್ವದಲ್ಲಿ 4ನೇ ದೊಡ್ಡ ಆರ್ಥಿಕತೆ. ಆದರೆ ಭಾರತದ ಆರ್ಥಿಕತೆ ದೊಡ್ಡದಾಗಿರಬಹುದು, ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಅಲ್ಲ. ನಮ್ಮಲ್ಲಿ ಇನ್ನೂ ಕೂಡ ಅಭಿವೃದ್ಧಿ ಹೊಂದೋದಕ್ಕೆ ಸಾಕಷ್ಟು ಅಂಶಗಳಿದಾವೆ. ಆದರೆ ಈಗಾಗಲೇ ಅಭಿವೃದ್ಧಿ ಹೊಂದಿದಂತಹ ದೇಶಗಳು, ಸೂಪರ್ ಪವರ್ ಅಂತ ಕರೆಸಿಕೊಂಡಂತಹ ದೇಶಗಳು ಕೂಡ ಟ್ರಂಪ್ ಅವರ ಒತ್ತಡಕ್ಕೆ ಮಣಿದು ಟ್ರಂಪ್ ಹೇಳದಂತಹ ಅವರ ಮೂಗಿನ ನೇರಕ್ಕಿದ್ದಂತಹ ಟ್ರೇಡ್ ಡೀಲ್ ಅನ್ನ ಆ ದೇಶಗಳು ಒಪ್ಕೊಂಡಿದ್ದಾವೆ. ಈಗ ಭಾರತದಿಂದ ಪ್ರೇರೇಪಣೆಯನ್ನು ಪಡೆದುಕೊಂಡು ಆ ದೇಶಗಳು ಈಗಿನ ಟ್ರೇಡ್ ಡೀಲ್ ಅನ್ನು ಕ್ಯಾನ್ಸಲ್ ಮಾಡಿಕೊಳ್ಳುವಂತಹ ಭಯ ಟ್ರಂಪ್ ಸರ್ಕಾರಕ್ಕೆ ಕಾಡ್ತಾ ಇದೆ. ಹೀಗಾಗಿ ಸ್ಕಾಟ್ ಬೆಸೆಂಟ್ ಹೇಳಿದ್ದು, ಅಂತಿಮವಾಗಿ ಭಾರತ ಮತ್ತು ಅಮೆರಿಕ ಒಂದಾಗಿ ಬಂದು ನಿಲ್ಲುತ್ತೆ ಅಂತ. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ನಿಮಗೆ ಹೇಳಲೇಬೇಕು. ಈಗ ಜೈಶಂಕರ್ ಹೇಳಿದ್ರಲ್ಲ, ನಿಮಗೆ ಇಷ್ಟ ಇಲ್ಲ ಅಂತ ಆದ್ರೆ ಭಾರತದಿಂದ ನೀವು ಆಯಿಲ್ ಅನ್ನು ಖರೀದಿ ಮಾಡಬೇಡಿ, ರಿಫೈನ್ಡ್ ಪೆಟ್ರೋಲ್ ಪ್ರಾಡಕ್ಟ್ಗಳನ್ನ ನೀವು ಖರೀದಿ ಮಾಡುವಂತ ಅವಶ್ಯಕತೆ ಇಲ್ಲ, ನೀವು ಬಿಟ್ಟು ಬಿಡಬಹುದು ಅಂತ ಜೈಶಂಕರ್ ಒಂದು ಮಾತು ಹೇಳಿದ್ರಲ್ಲ. ಇದು ಜೈಶಂಕರ್ ಬಹಳ ಬುದ್ಧಿವಂತಿಕೆ ಉಪಯೋಗಿಸಿ ಆಡದಂತಹ ಮಾತು. ಸ್ಕಾಟ್ ಬೆಸೆಂಟ್ ಈ ಪ್ರಶ್ನೆಯಲ್ಲಿ ಟ್ರ್ಯಾಪ್ ಆದ್ರೂ ಯಾಕೆ ಕೇಳಿದ್ರೆ, ಅಮೆರಿಕ ಭಾರತದಿಂದ ತೈಲ ಖರೀದಿಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಭಾರತದ ರಿಫೈನ್ಡ್ ಪೆಟ್ರೋಲ್ ಆಗಿರಬಹುದು, ರಿಫೈನ್ಡ್ ಡೀಸೆಲ್ ಆಗಿರಬಹುದು, ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಅಮೆರಿಕವನ್ನು ತಲುಪಿಲ್ಲ ಅಂತಾದ್ರೆ ಅಮೆರಿಕದಲ್ಲಿ ದಿಢೀರ್ ಅಂತ ಇನ್ಫ್ಲೇಷನ್ ಆಗುತ್ತೆ. ಅಮೆರಿಕದಲ್ಲಿ ಭಾರತದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಪ್ರೈಸ್ ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಹೀಗಾಗಿ ಸ್ಕಾಟ್ ಬೆಸೆಂಟ್ ಇಂತಹ ಪ್ರಶ್ನೆಗಳಿಂದ ಅಂತರ ಕಾಯ್ದುಕೊಂಡು ಬೇರೆ ಇದೇ ರೀತಿಯಲ್ಲಿ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದೇ ಇಂಟರ್ವ್ಯೂನಲ್ಲಿ ಭಾರತದ ರೂಪಾಯಿಯ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಲಾಗುತ್ತೆ. ಭಾರತ ಬ್ರಿಕ್ಸ್ ಕರೆನ್ಸಿ, ರೂಪಾಯಿಯಲ್ಲಿ ವ್ಯವಹಾರ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಅದಕ್ಕೆ ಸ್ಕಾಟ್ ಬೆಸೆಂಟ್ ಹೇಳ್ತಾರೆ, ನಮಗೇನು ಅದ್ರ ಬಗ್ಗೆ ವರಿ ಇಲ್ಲ. ಕಾರಣ ಏನು ಕೇಳಿದ್ರೆ, ಭಾರತದ ರೂಪಾಯಿ ಡಾಲರ್ ಎದುರು ಆಲ್ ಟೈಮ್ ಲೋ ನಲ್ಲಿದೆ. ಹೀಗಂತ ಸ್ಕಾಟ್ ಬೆಸೆಂಟ್ ಒಂದು ಉತ್ತರ ಕೊಡ್ತಾರೆ. ಮಿತ್ರರೇ, ಇದೆಲ್ಲ ಸ್ಕಾಟ್ ಬೆಸೆಂಟ್ ಕಥೆ ಆದ್ರೆ ಇನ್ನೊಂದು ಕಡೆ ಟ್ರಂಪ್ ಕೂಡ ಭಾರತದ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಟ್ರಂಪ್ ವಿಚಾರಕ್ಕೆ ಬಂದ್ಬಿಡೋಣ. ಟ್ರಂಪ್ ಭಾರತದ ಬಗ್ಗೆ ಮಾತನಾಡಿದ್ದಾರೆ ಅಂತಂದ್ರೆ ಸಹಜವಾಗಿ ಅಲ್ಲಿ ಪಾಕಿಸ್ತಾನದ ವಿಚಾರ ಇದ್ದೇ ಇರುತ್ತೆ. ಯಾಕಂದ್ರೆ ಟ್ರಂಪ್ ಇತ್ತೀಚೆಗೆ ಭಾರತದ ವಿಚಾರ ಬಂದಾಗ್ಲೆಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಆಪರೇಷನ್ ಸಿಂಧೂರವನ್ನು ಪ್ರಸ್ತಾಪ ಮಾಡಿಯೇ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ಯುದ್ಧವನ್ನು ನಿಲ್ಲಿಸಿದ್ದು ನಾನೇಯಾ, ಇಲ್ಲದೆ ಹೋಗಿದ್ರೆ ಇದು ನ್ಯೂಕ್ಲಿಯರ್ ವಾರ್ ಆಗ್ತಾ ಇತ್ತು. ಎರಡೂ ಕೂಡ ಸಿಕ್ಕಾಪಟ್ಟೆ ದ್ವೇಷ ಕಾರುವಂತಹ ದೇಶಗಳು. ಹೀಗೆಲ್ಲ ಟ್ರಂಪ್ ಪದೇ ಪದೇ ಮಾತನಾಡಿದ್ದಾರೆ. ಈಗಲೂ ಕೂಡ ಹೊಸದೇನೂ ಮಾತನಾಡಿಲ್ಲ, ಆದರೆ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಹೇಳಿದಾರಷ್ಟೇ. ಅಷ್ಟಕ್ಕೂ ಟ್ರಂಪ್ ಹೇಳಿರೋದೇನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಹಳಷ್ಟು ದ್ವೇಷ ಇದೆ. ಇದು ಬಹಳ ಹಳೆಯ ದ್ವೇಷವೂ ಕೂಡ ಹೌದು. ರೀಸೆಂಟ್ಲಿ ಈ ದೇಶಗಳ ನಡುವೆ ಯುದ್ಧ ಆಗಬಿಡ್ತು. ನಾನು ಆ ಯುದ್ಧವನ್ನು ನಿಲ್ಲಿಸಿಬಿಟ್ಟೆ. ಈ ಯುದ್ಧದಲ್ಲಿ 7 ಜೆಟ್ಗಳನ್ನು ಹೊಡೆದು ಹಾಕಲಾಯಿತು. ಒಂದೊಂದು ಜೆಟ್ಗಳ ಬೆಲೆ $150 ಮಿಲಿಯನ್. ಮಿತ್ರರೇ, ಇಲ್ಲಿ ಟ್ರಂಪ್ ಯಾರ ಜೆಟ್ಗಳು ಬಿದ್ವು ಅಂತ ಹೇಳ್ತಾ ಇಲ್ಲ. ಇದೇ ಟ್ರಂಪ್ ಈ ಹಿಂದೆ 5 ಜೆಟ್ಗಳು ಈ ಯುದ್ಧದಲ್ಲಿ ಡೌನ್ ಆಗಿದ್ವು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಹೇಳ್ತಾ ಇದ್ದಾರೆ 7 ಅಥವಾ 7ಕ್ಕಿಂತ ಜಾಸ್ತಿ ಜೆಟ್ಗಳು ಬಿದ್ದು ಹೋಗಿರಬಹುದು. ಅದರ ಬಗ್ಗೆ ಅಧಿಕೃತ ಯಾವುದೇ ನಂಬರ್ಸ್ಗಳಿಲ್ಲ. ಒಂದೊಂದು ಜೆಟ್ಗಳ ಬೆಲೆ $150 ಮಿಲಿಯನ್ ನಷ್ಟಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಪರೀತವಾದಂತಹ ದ್ವೇಷ ಇದೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕಾರಣವನ್ನ ಕೊಡ್ತಾರೆ. 100 ವರ್ಷಗಳಿಂದಲೂ ಕೂಡ ಈ ದ್ವೇಷ ಕಂಟಿನ್ಯೂ ಆಗ್ತಾ ಬಂದಿದೆ. ಭಾರತದಲ್ಲೊಬ್ಬ ಮೋದಿ ಇದಾನಲ್ಲ, ವೆರಿ ಟೆರಿಫಿಕ್ ಮ್ಯಾನ್. ನಾನು ಅವ್ರ ಜೊತೆಗೆ ಮಾತನಾಡಿದೆ. ಏನ್ ಮಾಡ್ತಾ ಇದೀರಿ ನೀವು ಪಾಕಿಸ್ತಾನದ ಜೊತೆಗೆ? ಅದೇ ಸಂದರ್ಭದಲ್ಲಿ ನಾನು ಪಾಕಿಸ್ತಾನದ ಜೊತೆಗೂ ಕೂಡ ಮಾತನಾಡಿದೆ. ನೀವು ಭಾರತದೊಂದಿಗೆ ಏನ್ ಮಾಡ್ತಾ ಇದ್ದೀರಿ ಅಂತ ಅವರನ್ನು ಕೂಡ ಪ್ರಶ್ನೆ ಮಾಡಿದೆ. ಇದೇ ರೀತಿಯಾಗಿ ಮುಂದುವರಿತಾ ಇದ್ರೆ ನಾನು ಹೈ ಟ್ಯಾರಿಫ್ ಹಾಕ್ತೀನಿ, ನಿಮ್ ಜೊತೆಗೆ ಟ್ರೇಡ್ ಡೀಲ್ ಇಲ್ಲ ಅಂತ ಇಬ್ಬರಿಗೂ ಕೂಡ ಹೇಳಿದೆ. ಆಗ ಹೇಳಿದ್ರು ನಮಗೆ ಟ್ರೇಡ್ ಡೀಲ್ ಬೇಕು. ಹೀಗಾಗಿ 5 ಗಂಟೆಯಲ್ಲಿ ಯುದ್ಧವನ್ನ ನಿಲ್ಲಿಸ್ಬಿಟ್ರು. ನಾನೇ ಈ ಯುದ್ಧವನ್ನ ನಿಲ್ಲಿಸ್ಬಿಟ್ಟೆ. ಮಿತ್ರರೇ, ಈ ವಿಚಾರವನ್ನ ಟ್ರಂಪ್ ಹಲವು ಬಾರಿ ಹೇಳಿದ್ದಾರೆ. ಇದರಲ್ಲಿ ಬಹುತೇಕ ಸುಳ್ಳು ವಿಚಾರಗಳೇ. ಯಾಕೆ ಅಂತಂದ್ರೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಟ್ರಂಪ್ ಮಾತನಾಡೇ ಇಲ್ಲ. ಮಾತನಾಡಿರುವಂತಹದ್ದು JD ವ್ಯಾನ್ಸ್.
ಇದನ್ನ ಭಾರತ ಸರ್ಕಾರ, ಭಾರತದ ವಿದೇಶಾಂಗ ಇಲಾಖೆ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಬಾರಿ ಸ್ಪಷ್ಟಪಡಿಸಿದ್ದಾರೆ. ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ಜೊತೆಗೆ ಯಾವುದೇ ಮಾತುಕತೆಗಳಾಗಿಲ್ಲ ಅಂತ ಭಾರತ ಬಹಳ ಸ್ಪಷ್ಟ ಶಬ್ದಗಳಲ್ಲೇ ಹೇಳಿದೆ. ಆದ್ರೂ ಕೂಡ ಟ್ರಂಪ್ ಹೇಳ್ತಾ ಇದ್ದಾರೆ ಮಾತುಕತೆ ಆಗಿತ್ತು, ಮೋದಿಯಂತಹ ಒಬ್ಬ ಟೆರಿಫಿಕ್ ಮ್ಯಾನ್ ಜೊತೆಗೆ ನಾನು ಮಾತನಾಡಿದೆ ಅಂತ. ಆದ್ರೆ ಈಗ ಟ್ರಂಪ್ ಇದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಮಾತು ಹೇಳಿದ್ದಾರೆ. ಅದೇನು ಕೇಳಿದ್ರೆ, ಈ ಯುದ್ಧವನ್ನ ನಾನು ಸದ್ಯಕ್ಕೆ ನಿಲ್ಲಿಸಿದ್ದೀನಿ, ಇದು ಯಾವಾಗ ಬೇಕಾದ್ರೂ ಪುನರಾರಂಭ ಆಗಬಹುದು. ಅಂದ್ರೆ ಟ್ರಂಪ್ಗೆ ಮೋದಿ ಅವರ ಬಗ್ಗೆ ಈ ವಿಚಾರದಲ್ಲಿ ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ಮೋದಿ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಟ್ರಂಪ್ ಅವರಿಗೆ ಕನ್ವೆ ಮಾಡಿದ್ದಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಆಯ್ತಲ್ಲ, ಇದು ನಿಂತಿಲ್ಲ, ಇದು ಕೇವಲ ನಾವೊಂದು ಪಾಸ್ ಕೊಟ್ಟಿದೀವಿ ಅಷ್ಟೇ. ಇನ್ನು ಮುಂದೆ ಭಾರತದಲ್ಲಾಗುವಂತಹ ಪ್ರತಿ ಉಗ್ರಗಾಮಿ ಚಟುವಟಿಕೆಗಳನ್ನೂ ಕೂಡ ನಾವು ಆಕ್ಟ್ ಆಫ್ ವಾರ್ ಅಂತಲೇ ಪರಿಗಣಿಸ್ತೀವಿ, ಅದಕ್ಕೆ ಆಪರೇಷನ್ ಸಿಂಧೂರದಂತಹ ಉತ್ತರವನ್ನೇ ಕೊಡ್ತೀವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಹೇಳಿದ್ದಾರೆ. ಮೋದಿ G7ಗೋಸ್ಕರವಾಗಿ ಕೆನಡಾಗೆ ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಮೋದಿಯ ನಡುವೆ ಮಾತುಕತೆ ಆಯಿತು, ಫೋನಿನ ಮಾತುಕತೆ. ಆ ಸಂದರ್ಭದಲ್ಲಿ ಮೋದಿ ಇದನ್ನು ಸ್ಪಷ್ಟ ಶಬ್ದಗಳಲ್ಲಿ ಟ್ರಂಪ್ಗೆ ಕನ್ವೆ ಮಾಡಿದ್ದಾರೆ. ಇದೇ ಆಧಾರದಲ್ಲಿ ಟ್ರಂಪ್ ಈಗ ಹೇಳ್ತಾ ಇರುವಂತದ್ದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈಗ ಯುದ್ಧ ನಿಂತಿದೆ, ಇದು ಯಾವಾಗ ಬೇಕಾದರೂ ಪುನರಾರಂಭಗೊಳ್ಳಬಹುದು, ಆ ಮಟ್ಟಿನ ದ್ವೇಷ ಎರಡೂ ದೇಶಗಳಲ್ಲಿದೆ ಅಂತ ಟ್ರಂಪ್ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪುನಃ ಯುದ್ಧ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಈ ಅಮೆರಿಕ ಮತ್ತು ಭಾರತದ ನಡುವೆ ಟ್ಯಾರಿಫ್ ಯುದ್ಧವಂತೂ ಬಹಳ ಜೋರಾಗಿ ಆಗ್ತಾ ಇದೆ. ಈ ಯುದ್ಧದಲ್ಲಿ ಒಂದು ಹಂತದಲ್ಲಿ ಅಮೆರಿಕಾಗೆ ಬಹಳ ಹಿನ್ನಡೆ ಆಗಿರೋದಂತೂ ಸತ್ಯ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ